ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟ ಜಾಗ ಒತ್ತುವರಿ. ಒತ್ತುವರಿ ತೆರವಿಗೆ ಮುಂದಾಗದೆ ಪಿಡಿಒ ಮೀನಾಮೇಷ. ಪೂರ್ವಜರ ಕಾಲದಿಂದಲೂ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಲು ಮೀಸಲಿಟ್ಟ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ತೆರವು ಮಾಡ್ತಾ ಇಲ್ಲ ಎಂದು ದಲಿತ ನಿವಾಸಿಗಳು ಗ್ರಾಮ ಪಂಚಾಯಿತಿ ಮುಂಭಾಗ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು. ಹೌದು, ಮಧುಗಿರಿ ತಾಲೂಕಿನ ಕಸಬಾ ಹೋಬಳಿ ಗಂಜಲಗುಂಟೆ ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ಮಾದಿಗ ಸಮಾಜದ ವತಿಯಿಂದ ಪ್ರತಿಭಟನೆ ನಡೆಸಿ ಪಿಡಿಒ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ ಮೀಸಲಿಟ್ಟ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿ ತೆರವು ಮಾಡುವಂತೆ ಹಲವು ಬಾರಿ ಅರ್ಜಿ ಹಾಕಿದ್ರೂ ಕೂಡ ಪಿಡಿಒ ಸ್ಪಂದಿಸ್ತಾ ಇಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯಲ್ಲಿ ಪರಿಶಿಷ್ಟ ಜಾತಿಯ ಮುಖಂಡರಾದ ನರಸಿಂಹಮೂರ್ತಿ, ಶ್ರೀರಂಗಪ್ಪ, ಕಾಂತರಾಜು, ಮುದ್ದಮ್ಮ, ಶಾಂತಮ್ಮ, ರಾಮಾಂಜನಮ್ಮ, ಅನಿತಮ್ಮ, ಲಕ್ಷ್ಮಮ್ಮ ಸೇರಿ ಹಲವಾರು ಮಂದಿ ಭಾಗಿಯಾಗಿದ್ರು. ಇನ್ನು ಈ ವೇಳೆ ಮಾತನಾಡಿದ ದಲಿತ ಮುಖಂಡ ರಾಮಕೃಷ್ಣಪ್ಪ, ಪೂರ್ವಜರ ಕಾಲದಿಂದಲೂ ರಸ್ತೆ ಪಕ್ಕದಲ್ಲಿಯೇ ಮೀಸಲಿಟ್ಟ ಜಾಗದಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸಿರುವುದು ಬಿಟ್ಟರೆ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ. ಇತರೆ ಸಮಾಜದವರಿಗೆ ಸೂಕ್ತ ವ್ಯವಸ್ಥೆ ಇದ್ದು ದಲಿತರಿಗೆ ಒಂದು ಸಮುದಾಯ ಭವನ ಇಲ್ಲದಂತಾಗಿದೆ ಎಂದು ಆಕ್ರೋಶ ಹೊರಹಾಕಿದ್ರು. ಗಂಜಲಗುಂಟೆಯಲ್ಲಿ ಅದು ಅಂಬೇಡ್ಕರ್ ಅವರು ನಮ್ಮ ಪೂರ್ವಿಕರ ಕಾಲದಿಂದ ಅಲ್ಲಿ ಜಗಲಿ ಕಟ್ಟೆ ಇತ್ತು. ಅದು ಜಾಗ ನಮ್ದೇನೆ. ಆ ಜಾಗಕ್ಕೆ ಅಕ್ವೈರ್ ಆಗಿ ಏನ್ ಗೊತ್ತಾ, ಇವರು ನಮ್ಗೆ ಗೊತ್ತಿಲ್ದಿದ್ದಂಗೆ ಅವ್ರಿಗೆ ಏನ್ ಗೊತ್ತಾ ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಟೇವ್ರಿ ಈ ಪಂಚಾಯತಿಯವರು. ಪಿಡಿಒಗೆ ಏನ್ ಗೊತ್ತಾ, ಈಗ ಜಾಗದ್ದು ನಮ್ದು ನಂಬರ್ ಕೊಡ್ರಿ ಅಂತ ಅಂದ್ರೆ, ಕಂದಾಯ ಕಟ್ಟಿರೋ ನಂಬರ್ ಕೊಡ್ರಿ ಅಂತಂದ್ರೆ ನಮ್ಗೆ ಗೊತ್ತಿಲ್ಲ ಅಂತಾರೆ. ಕಂದಾಯ ಇಲ್ಲೇವರೆಗೂ ಕಟ್ಟಿಸಂಡೇ ಇಲ್ವಂತೆ. ಅವ್ರಿಗೆ ಹೆಂಗ್ ಸರ್ ಈ ಸತ್ ಮಾಡಿದ್ರು ಸರ್ ನಮ್ ಜಾಗನ ಗೊತ್ತಿದ್ದಿದ್ದ ಪಿಡಿಒ ಹಿಂದೆ ಮಾಡಿರೋದು ಅಂತಾರೆ. ಹಿಂದೆ ಮಾಡಿರೋ ಪಿಡಿಒ ಕರ್ಸ್ಲೇಳಿ ಸರ್ ಇವರು. ಇನ್ನೂ ಒಂದು ಇಲ್ಲಿ ನಮ್ಮ ಬಡವರು ಕಂದಾಯ ಕಟ್ಟಲಿಲ್ಲ ಅಂದ್ರೆ ಮನೆ ತಗ ಬರ್ತಾರೆ. ಅವ್ನ ಕಂದಾಯ ಹೆಂಗ್ ಬಿಟ್ಟಾರ ಸರ್ ಇವರು ಪಿಡಿಒ ಆದವರು? ನಮ್ಗೆ ಗೊತ್ತೇ ಇಲ್ಲ, ನಮ್ ಕಂದಾಯ ಕಟ್ಟಿಲ್ಲ ಅವರು, ಆ ಜಾಗ ಅಳತೆ ಮಾಡಿ ಕೊಡಕ್ ಆಗಲ್ಲ ಅಂತ ಹೇಳ್ತಾರೆ ಇವರು ಪಿಡಿಒ ಹೇಳ್ತಾರೆ. ಬಿಲ್ ಕಲೆಕ್ಟರ್ ಮೇನು ಇಲ್ಲಿ ಸಾವುಕಾರಗೊಂದು ಬಡವ್ರಿಗೊಂದು ಮಾಡೋ ಸರ್. ಅದು ಜಾಗ ನಮ್ದೇ, ಅವತ್ತಿಂದನೂ ಅಷ್ಟೇ, ಪೂರ್ವಿಕರ ಕಾಲದಿಂದ ನಮ್ದೇ ಅದು ಜಾಗ. ಅಳತೆ ಮಾಡ್ಲಿ. ಇನ್ನೊಂದು ಸರ್, ಅವ್ರು ಎಷ್ಟಡಿ ಅವ್ರದ್ದು ಜಾಗ ಇರ್ತೈತೋ ಅಷ್ಟಡಿ ಅವ್ರ ಖಾತೆ ಆಗಿದೆ, ನಮ್ಗೆ ಜಾಗ ಬೇಡ. ಇನ್ನೊಂದು ಖಾತೆ ಮಾಡಿದವ್ರು ಯಾರು? ಆ ಜಾಗ ಯಾರ್ದು? ನಮ್ಮ ಅಂಬೇಡ್ಕರ್ ಭವನಕ್ಕೆ ಅಂತಾನೆ ನಾವ್ ಅಲ್ಲಿ ಮೀಸಲಾತಿ ಇಟ್ಟಿದ್ದಿತ್ತು. ಏನ್ ಗೊತ್ತಾ, ನಮ್ಮ ಪೂರ್ವಿಕರ ಕಾಲದಿಂದ 30 ವರ್ಷದಿಂದ ಸರ್ ನಮ್ ತಾತವರಿದ್ದಾಗ ಜಗಲಿ ಕಟ್ಟೆ ಇತ್ತಂತೆ ಅಲ್ಲಿ. ಅದನ್ನ ಮುಂದಕ್ಕೆ ಅಕ್ವೈರ್ ಮಾಡ್ಕೊಂಡು ಅವ್ರು ಬಂದು ಮನೆ ಕಟ್ಟಿರೋದು. ಈಗ ಮನೆ ಬ್ಯಾರೆ ಸರ್ ಕಟ್ಟಿದ್ದಿತ್ತು, ಇವ್ರು ತಗೊಂಡಿರೋದು. ಸರಿ ಸರ್, ಅವ್ರಿಗೆ ಎಷ್ಟು ಅಡಿ ಆಗೈತೆ ಅಂತ ಅದನ್ನ ಕೊಡ್ಬೇಕು ತಾನೆ ಇವ್ರು ನಮ್ಗೆ. ಇವ್ರು ಕೇಳಿದ್ರೆ ಹೆಂಗ್ ಗೊತ್ತೇ, ನಮ್ಗೆ ಗೊತ್ತೇ ಇಲ್ಲ ಅದ್ರದ್ದು ಖಾತೆ ನಂಬರೇ ಗೊತ್ತಿಲ್ಲ ನಮ್ಗೆ, ಕಂದಾಯ ಕಟ್ಟಿಲ್ಲ ಅಂತ ಬಿಲ್ ಕಲೆಕ್ಟರ್ ಹೇಳ್ತಾನೆ. ಕೇಳಿದ್ರೆ ಪಿಡಿಒ ನೋಡಿದ್ರೆ ಅಳತೆ ಮಾಡ್ತಾನೆ ಹೇಳ್ರಿ ಅಂತಾರೆ ಇವರು. ಕರೆಕ್ಟಾಗಿ ನಮ್ಗೆ ಬಿಹೇವ್ ಮಾಡಲ್ಲ ಬಂದು. ಇನ್ನು ಮುದ್ದಮ್ಮ ಮಾತನಾಡಿ, ಅಂಬೇಡ್ಕರ್ ಭವನಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಕಳೆದ ಬಾರಿ ನಡೆದ ಅಂಬೇಡ್ಕರ್ ಜಯಂತಿಯಂದು ಭವನ ನಿರ್ಮಾಣ ಮಾಡಿಕೊಡುವಂತೆ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ನೀಡಿದ್ರು. ಇದುವರೆಗೂ ಅದಕ್ಕೆ ಸ್ಪಂದನೆ ನೀಡ್ತಾ ಇಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ಅವರು ನಿನ್ನೆಯಿಂದ ಇವು ಜಯಂತಿ ಅಂಬೇಡ್ಕರ್ ಜಯಂತಿಯಿಂದಲೂ ನಾವು ಇವ್ರಿಗೆ ಅರ್ಜಿ ಕೊಟ್ಟಿದ್ವಿ ಸರ್. ಅರ್ಜಿ ಕೊಟ್ಟರೆ ಯಾವುದೇ ಥರದ್ದು ಅವ್ರ ಕಡೆಯಿಂದ ನಮ್ಗೆ ರೆಸ್ಪಾನ್ಸ್ ಬಂದಿಲ್ಲ. ನನ್ನ ತಮ್ಮನೇ ಫೋನ್ ಮಾಡಿದ್ರೆ ಇವ್ರು ಸರ್ ಮೇಡಮ್ಗೆ, ನಿಂಗೇನು ಮಾಡೋಕ್ಕೆ ಕೆಲಸ ಇಲ್ವೇನೋ, ಯಾವಾಗಲೂ ಫೋನ್ ಮಾಡ್ತೀಯ ಅಂತಲೂ ಹೇಳವ್ರೆ. ಅವ್ರ ಕಡೆಯಿಂದಲೂ ನಮ್ಗೇನು ರೆಸ್ಪಾನ್ಸ್ ಬಂದಿಲ್ಲ. ಅವ್ರು ಜಾಸ್ತಿನೂ ಅಲ್ಲಿ ಬಂದು ನೆನ್ನೆ ಸರ್ ಎಲ್ಲ ದಾಖಲಾತಿ ತೋರಿಸಿದ್ರು. ಅವನು ಚಿಕ್ಕನು ಅವ್ರ ಕಡೆಯಿಂದ ದಾಖಲಾತಿ ತೋರಿಸಿದಾಗ ಮೇಡಮು ಅದು ನೋಡ್ಬಿಟ್ಟು ಬೇಗನೆ ಮಡ್ಚಿ ಅವ್ರು ಕೊಟ್ಬಿಟ್ರು. ನಾವು ನೋಡೋಣ ಅಂತಂದು ಹೋದ್ರೆ ಅಳತೆದು ಯಾವುದೇ ಥರದ್ದು ಅವ್ರು ಅಳತೆಯನ್ನು ತೋರಿಸ್ಲಿಲ್ಲ, ಕೊಡ್ಲೂ ಇಲ್ಲ ಸರ್. ಇವಾಗ ನಮ್ಗೆ ಅದು ಅಂಬೇಡ್ಕರ್ ಭವನ ನಾವು ಇಷ್ಟೇ ಬರಲಿ, ನಮ್ಮ ಅಂಬೇಡ್ಕರ್ ಭವನ ಆಗ್ಲೇಬೇಕು, ಅಲ್ಲಿ ಮಾಡ್ಕೊಡ್ಲಿ. ಅವ್ರು ಯಾವುದೇ ಥರದ್ದು ಅವ್ರದ್ದು ನಮ್ಗೆ ಜಮೀನು ಆಗ್ಲಿ, ಅವರು ಇದು ಬೇಡ, ನಮ್ದು ಬೇಕು ಅಷ್ಟೇ ಸರ್ ನಾವು ಕೇಳ್ತಿರೋದು. ಇವಾಗ ಅವಾಗ್ಲಿಂದಲೂ ಐತೆ, ಜಗಲಿ ಕಟ್ಟೆ ಇತ್ತು, ಹೂವಸಿ ಮರ ಇತ್ತು ಅಂತಂದು ನಮ್ಮದು ದೊಡ್ಡವ್ರು ಹೇಳವ್ರೆ. ಇವಾಗ ಆ ಜಾಗ ನಮ್ದು ಅಂದಾಗ ಅವ್ರಿಗೆ ನಾವ್ ಹೆಂಗ್ ಬಿಟ್ಕೊಡೋಣ ಸರ್? ಸ್ವಲ್ಪನೇ ಬರ್ಲಿ. ನಾವಿವಾಗ ಸಂಘಗಳೆಲ್ಲ ಮಾಡ್ಕೋಬೇಕು,
ಇವಾಗ ಸಮುದಾಯ ಭವನ ಇದೆ ಅವ್ರಿಗೆ, ವಾಲ್ಮೀಕಿ ಭವನ ಇದೆ, ನಮ್ಗೆ ಅಂಬೇಡ್ಕರ್ ಭವನ ಯಾಕಿಲ್ಲ? ಎಷ್ಟು ಅವು ಎಲ್ಲ ಊರಲ್ಲೂ ಅಂಬೇಡ್ಕರ್ ಭವನ ಇದೆ, ನಮ್ಗೆ ಯಾಕಿಲ್ಲ? ಈ ಊರಲ್ಲಿ ನಾವೇನ್ ಮಾಡ್ತಿದೀವಿ? ಅಂಬೇಡ್ಕರ್ ಮಾದಿಗರು ಅಂತ ಹೇಳ್ಬಿಟ್ಟು ನಾವ್ ಹೆಂಗಿರ್ಬೇಕಿಲ್ಲಿ? ಅದ್ರ ಬದ್ಲಿಗೆ ನಮ್ಗೆ ಇಲ್ಲೇ ಕೊಡ್ಲಿ ಬಿಡ್ರಿ. ಇವಾಗ ನಮ್ಗೆ ಜಾಗ ಅಲ್ಲಿ ಎಷ್ಟು ಬರ್ತೈತೆ ಅಷ್ಟು ಕೊಡ್ಲಿ, ಅದನ್ನ ನಾವ್ ಕೇಳ್ತಿರೋದು. ಇವ್ರು ಯಾವ್ದೇ ತರದ ರೆಸ್ಪಾನ್ಸ್ ಇಲ್ಲ ಸರ್. ಅಲ್ಲಿ ನೆನ್ನೆ ದಾಖಲಾತಿ ತೋರ್ಸಿದ್ರು, ದಾಖಲಾತಿ ತೋರ್ಸಿದ್ರು, ಅದನ್ನ ಅವರು ಅಳತೆ ನೋಡ್ರಿ ಅಂದಾಗ ಅಳತೆ ನಾನ್ ಕೊಡಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ದೌರ್ಜನ್ಯ ಮಾಡವ್ರೆ. ಅವ್ರ ಕೆಟ್ಟ ಪದ ಎಲ್ಲ ಉಪಯೋಗಿಸವ್ರೆ ಸರ್. ಅದು ನಮ್ಗೇನಿಲ್ಲ, ಅವ್ರ ಜಾಗ ನಮ್ಗೆ ಬೇಕಿಲ್ಲ, ಅಳತೆ ಮಾಡ್ಕೊಡ್ಲಿ, ಎಷ್ಟು ಬರುತ್ತೋ ಅಷ್ಟೇ ಕೊಡ್ಲಿ ಅಂತ ನಾವ್ ಕೇಳ್ತಿರೋದು. ಅವ್ರು ಅಷ್ಟು ಮಾಡ್ಕೊಡ್ಲಿಲ್ಲ ಅಂದ್ರೆ ನಾವು ಅದ್ರಲ್ಲಿ ನಮ್ ಜಾಗ ಐತೆ ಅಂತ ನಮ್ಗೆ ಇದು. ನಾವ್ ಸುಮ್ನೆ ಹೋಗಕ್ ನಮಗೂ ಏನಿಲ್ಲ ಸರ್. ಅಲ್ಲಿ ಗೇಣು ಬರ್ಲಿ, ನಮ್ ಅಂಬೇಡ್ಕರ್ ಭವನ ಅಲ್ಲಿ ಒಂದ್ ಪ್ರತಿಮೆ ಇಕ್ಕಂತೀವಿ, ಒಂದ್ ಫೋಟೋ ಇಕ್ಕಂತೀವಿ, ಅದಕ್ಕಾಗಿ ನಾವು ಓಡಾಡ್ತಿರೋದು ಅಷ್ಟೇ. ಬಿಟ್ಮೇಲೆ ಅವ್ರ ಜಾಗ ನಮ್ಗ್ ಬೇಕು ಅಂತ ಯಾವ್ದೇ ಕಾರಣಕ್ಕೂ ನಾವು ಓಡಾಡ್ತಿಲ್ಲ. ಅಳತೆ ಮಾಡಿಸ್ಲಿ. ಈ ಸತ್ ಅಂತ ಅವ್ರ ತಾನೆ, ಈ ಸತ್ ಇಲ್ಲಿಂದ ತಾನೆ ಸರ್ ಅಲ್ಗೋಗೋದು, ಇಲ್ಲಿಂದ ಅಲ್ಗೋಗಿದ್ದು ಹೆಂಗ್ ಬಂತು ಅದನ್ನ ನಾವ್ ಕೇಳ್ತಿರೋದು. ಆದ್ರೆ ಅವ್ರೇನು ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಿಲ್ಲ, ಏನು ಹೇಳ್ತಾನು ಇಲ್ಲ. ಈಗ ಅವ್ರಂತರ ಹೇಳಿಕೆ ಮಾಡ್ತಾವ್ರೆ. ಕೊಡ್ಲಿಲ್ಲ ಸರ್, ನಮ್ ಮೇಲೆ ದೌರ್ಜನ್ಯ, ಕೆಟ್ಟ ಅವ್ಯಾಚ ಪದಗಳನ್ನ ಉಪಯೋಗಿಸವ್ರ ಅವ್ರು. ಒಂದ್ ಮನೆಯವ್ರೆ ಆತರ ಮಾಡವ್ರೆ ಅಂದ್ರೆ ನಾವ್ ಇಷ್ಟ ಜನನು ಮತ್ತೆ ಇಲ್ಲೇ ಪಂಚಾಯತಿ ಹತ್ರನೇ ರೂಮ್ಗಳು ಮಾಡ್ಕೊಂಡಿರ್ತೀವಿ ಬಿಡ್ರಿ ಸರ್. ಅಲ್ಲಿ ಯಾಕಿರ್ಬೇಕು? ಅಡ್ಡಿ ಎಲ್ಲ ಗುದ್ದಾಕ್ಬೇಕು ಅಂತ ಕೇಳ್ತಾನೇನೆ. ಅಡ್ಡಿ ಎಲ್ಲ ಗುದ್ದಾಕ್ಲಿ ಬಿಡ್ರಿ, ನಾವ್ ಬಂದ್ ಎಲ್ಲಾದ್ರೂ ಪಂಚಾಯತಿ ತಾವ್ ಇಲ್ಲೇನೆ ಮನೆಗಳು ಕಟ್ಕೊಂಡಿರ್ತೀವಿ, ಕೊಡ್ಲಿ ಇವ್ರೇನೆ ನಮ್ಗ್ ಜಾಗ. ಇವಾಗ ನೆನ್ನೆ ಸರ್ ಅವರು ಹಳದಲ್ಲಿ ಎಲ್ಲಾದ್ರೂ ಜಾಗ ಐತಾ ಅಂತ ಕೇಳ್ತಾರೆ. ಹಳದಲ್ಲೆಲ್ಲ ಮಶಾಣಕ್ಕೆ ಒಬ್ಬರ ಮೇಲೆ ಒಬ್ರು ಉಣಿರೋದು ಸರ್. ಅಲ್ಲಿ ಹಳದಲ್ಲಿ ಜಾಗ ಐತಾ ಅಂತ ಕೇಳ್ತಾರೆ ನೆನ್ನೆ PDO. ಅಲ್ಲಿ ಮನೆ ಕಟ್ಟಿ ಊರಲ್ಲಿ ಬಾತ್ರೂಮ್ ಅಲ್ಲಿ ಕಟ್ಟಿ ಯೂಸ್ ಮಾಡಕ್ ಆಗುತ್ತೆ ಸರ್? ಎಲ್ಲಿ ಜಾಗ ಇದ್ರೆ ಅಲ್ಲೇನೆ ನಾವ್ ಇರೋದು ಸ್ಥಳದಲ್ಲಿ. ಅವ್ರು ಆತರ ಹೇಳ್ತಾವ್ರೆ. ಹಳದಲ್ಲಿ ಎಲ್ಲೈತೆ ಸರ್ ಗೌರ್ಮೆಂಟ್ ಜಾಗ? ನಮ್ ಜಾಗ ಎಲ್ಲೈತೋ ಅಷ್ಟು ಮಾತ್ರ ಕೇಳ್ಬೇಕು ಅಷ್ಟೇ ಅವ್ರು. ಇವಾಗ ನಾವ್ ಅಂಬೇಡ್ಕರ್ ಭವನ ಕಟ್ಸ್ಬೇಕು ಅಂದ್ರೆ ಅವ್ರ ಜಾಗ ಬೇಡ ನಮ್ಗೆ ಎಷ್ಟೈತೆ ಅಳತೆ ಅಷ್ಟು ಕೊಡ್ಲಿ ಸರ್ ಅಂತ ಅದನ್ನೇ ನಾವ್ ಕೇಳ್ತಿರೋದು. ಅದು ಕಂದಾಯ ಕಟ್ಟಿಲ್ಲ, ಅದೆಲ್ಲ ನಮ್ಗೆ ಬೇಕಿಲ್ಲ. ಇಷ್ಟು ವರ್ಷದಿಂದ ಏನ್ ಮಾಡ್ತಿದ್ರು ಕಂದಾಯ ಕೊಟ್ಸ್ಕಂದೆ? ಇವಾಗ ಬಡವನ್ನೆಲ್ಲ ಬಂದು ಕಂದಾಯ ಕಟ್ರಿ ಮನೆ ಹಾಕೊಟ್ಟಿದೀವಿ ಅಂತಾರಲ್ಲ, ನಮ್ಮನ್ನ ಅವ್ರನ್ನ ಯಾಕೆ ಕೇಳಿಲ್ಲ ಅಂತ. ಅವ್ರನ್ನ ಯಾಕೆ ಕೇಳಿಲ್ಲ? ಕಂದಾಯ ಕಟ್ಟಿಲ್ಲ, ಪ್ರತಿಯೊಂದು ಕೇಳ್ತಾವ್ರೆ. ನಮ್ಗೆ ಇವಾಗ ನಮ್ಗೆ ಆ ಜಾಗ ಬೇಕೇ ಬೇಕು, ಸ್ವಲ್ಪನೇ ಬರ್ಲಿ, ಒಂದ್ ರೂಮ್ ಆಗ್ಲಿ. ನಾವು ಅಂಬೇಡ್ಕರ್ ಪ್ರತಿಮೆ ಇಟ್ಕೊಂಡು ಪೂಜೆ ಮಾಡಕ್ಕೆ ಒಂದ್ ಜಾಗ ಸರ್. ಪ್ರತಿ ವರ್ಷನೂ ನಾವ್ ಅಲ್ಲಿ ಪೆಂಡಲ್ ಹಾಕೊಂಡು ಪೂಜೆ ಮಾಡ್ತಿರ್ತೀವಿ. ಅವ್ರು ಒಂಥರ ನಮ್ಗೆ ಅವ್ಯಾಚ ಪದಗಳಿಂದ ಮಾತಾಡೋದು, ನಮ್ಮನ್ನೆಲ್ಲ ಒಂಥರ ಕೀಳ್ ಭಾವನೆಯಿಂದ ನೋಡೋದು, ಏನೋ ಒಂಥರ ನಮ್ಮನ್ನಲ್ಲಿ ಹೀಯಾಳಿಸ್ತಾ ಇರ್ತಾರೆ ಸರ್. ಅದು ಅವ್ರ ಮುಖಗಳಲ್ಲಿ ಅವ್ರು ಇದು ನಮ್ಗೆ ಹೆಂಗ್ ಅನಿಸ್ತಿರ್ತೈತೆ ಅಂದ್ರೆ ಅವ್ರೇ ನಮ್ಮನ್ನೇನೋ ಅವಮಾನ ಮಾಡ್ತಾವ್ರೆ ಅನ್ನಂಗ್ ಆಗ್ತೈತೆ. ಅದಕ್ಕೆ ಸರ್ ನಾವು ಅವ್ರು ನಮ್ಗೆ ಎಷ್ಟು ಬರ್ತೈತೆ ಅಷ್ಟು ಒಂದೇ ರೂಮೇ ಸಾಕು, ನಮ್ಗೆ ಆಗ್ಬೇಕು ಅಷ್ಟೇ ಅಲ್ ಭಾವನ. ಅದನ್ನ ನಾವ್ ಕೇಳ್ತಿರೋದು. ಇವಾಗ ಇವ್ರು ಕರೆಕ್ಟ್ ಆಗಿ ಹೇಳಿಲ್ಲ ಸರ್. ಎಲ್ಲೆಲ್ಲ ಜಾಗ ಇದ್ರೆ ನಮ್ಗೆ ಅಂಬೇಡ್ಕರ್ ಭವನ ನಮ್ಗೂ ಇರೋದು ಜಾಗದಲ್ಲಿ ನಾವ್ ಮಾಡ್ಕೊಡ್ಲಿ. ಊರ್ ಬಿಟ್ಟು ಎಲ್ಲ ಹೋಗಿ ನಾವ್ ಅಂಬೇಡ್ಕರ್ ಭವನ ಮಾಡಕ್ ಆಗುತ್ತಾ ಸರ್? ನೀವೇ ಹೇಳಿ ಸರ್. ಏನನ್ನ ಅಲ್ಲೇನು ಇವಾಗ ಅಲ್ಲಿ ನಾವ್ ಅಂಬೇಡ್ಕರ್ ಭವನ ಎಲ್ಲಿ ಯಾವತ್ತಿಂದ ವರ್ಷಗಳು ಶತಮಾನಗಳಿಂದ ಆಚರಿಸ್ಕೊಂಡ್ ಬಂದಿದೀವಿ. ಆ ಜಾಗ ಬಿಟ್ಟು ಬೇರೆ ಜಾಗದಲ್ಲಿ ನಾವ್ ಅಂಬೇಡ್ಕರ್ ಭವನ ಕಟ್ಟಕ್ ಆಗುತ್ತಾ ಹೇಳಿ ಸರ್? ಇವಾಗ ಮಕ್ಳು ಮರಿ ಇವಾಗ ಎಲ್ಲಾದ್ರೂ ಸ್ವಲ್ಪ ಜಾಗ ಇದೆ ನಮ್ಮ ಮನೆಗಳಲ್ಲೂನು, ಎಲ್ಲಾದ್ರೂ ಮಣ್ಣಿಗೆ ಹೋದ್ವಿ, ಅಂಬೇಡ್ಕರ್ ಭವನ ಅಂತ ಇದ್ರೆ ಹೋಗಿ ಅಲ್ಲಿ ಮಲಿಕಂತಾರೆ. ಶುಕ್ರವಾರ ಅಂದ್ರೆ ನಾವು ಒಳಕ್ ಹೋಗಲ್ಲ, ಶನಿವಾರನೇ ಹೋಗೋದು. ಅಲ್ಲಿ ಅಂಬೇಡ್ಕರ್ ಭವನ ಬೀಗ ಇದ್ರೆ ನಾವು ಹೋಗಿ ಮಲಿಕಂತಾರೆ ಯಾರಾದ್ರೂನು. ಇವಾಗ ಅಟ್ಟಿಗೂ ಜಾಗ ಇಲ್ಲ ಸರ್. ಮೇನು ಅಟ್ಟಿ ಮುಂದೆ ಮನಿಕಂತಾರೆ ಅಂತಾರೆ, ಅಲ್ಲೂ ಜಾಗ ಇಲ್ಲ, ಒಳಗಡೆಗೆ ಹೋಗ್ಬೇಕು. ಅದಕ್ಕೋಸ್ಕರ ನಮ್ಗ್ ಭವನ ಇರ್ಲಿ, ಸಂಘ ನಡೆಸ್ಕೊಂತೀವಿ, ಮೀಟಿಂಗ್ಗಳು ಮಾಡ್ಕೊಂತೀವಿ. ಒಂದ್ ರೂಮ್ ಅಂತ ನಮ್ಗ್ ಬರ್ಬೇಕು ಅಷ್ಟೇ. ಒಂದ್ ರೂಮ್ ಅಲ್ಲ, ಅವ್ರ ಜಾಗ ಬೇಕಿಲ್ಲ ನಮ್ಗೆ, ಅಳತೆ ಮಾಡಿ ಕೊಡ್ಲಿ ಸರ್, ಅಷ್ಟೇ ಸರ್. ಇನ್ನು ಅದ್ಯಾವಾಗ ಪ್ರತಿಭಟನೆಯ ಕಾವು ಜೋರಾಯಿತು, ಸ್ಥಳಕ್ಕೆ ದೌಡಾಯಿಸಿದ PDO ಪ್ರತಿಮಾ ಗಂಜಲಗುಂಟೆ ಒತ್ತುವರಿ ನಿವೇಶನ ಅಳತೆ ಮಾಡಿದ್ದು ಸರ್ವೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ಳುವ ಭರವಸೆಯನ್ನ ನೀಡಿದ್ರು. ಅಂಬೇಡ್ಕರ್ ಭವನ ಬೇಕು ಅಂತ ನಮ್ಗೆ ಅರ್ಜಿ ಕೊಟ್ಟಿದ್ರು ಗ್ರಾಮ ಠಾಣಾ ಜಾಗದಲ್ಲಿ. ಅದ್ರ ಸಂಬಂಧಪಟ್ಟಂತೆ ನಾವು ನಿನ್ನೆ ಅಲ್ಲಿನ ವಾರ್ಡ್ ಮೆಂಬರ್ ಜೊತೆಗೆ ನಾವು ಪ್ಲೇಸಿಗೆ ಹೋಗಿದ್ವಿ. ಪ್ಲೇಸಿಗೆ ಹೋದಾಗ ಅಲ್ಲಿ ಪಕ್ಕದವ್ರಿಗೆ ಖಾತೆ ಆಗಿದೆ. ಈ ಸತ್ತು ಅವರು ಬೇರೆ ಮುಖಾಂತರ ಇದಾಗಿತ್ತು. ಮತ್ತೆ ಅಲ್ಲಿ ರಸ್ತೆ ಮಾರ್ಜಿನ್ ಇದೆ. ಈಗ ಒಂದು ಭವನ ಕಟ್ಬೇಕಂದ್ರೆ 80 ಮತ್ತೆ 50 ಬೇಕು ಅಂತ, ಅಲ್ಲೇ ಅಷ್ಟು ಜಾಗ ಇಲ್ಲ. ಅದ್ರ ರಸ್ತೆ ಈ ಕಡೆ PW ರೋಡ್ ಇದೆ, ಈ ಕಡೆ ಗ್ರಾಮದ ರಸ್ತೆ ಅಡಿಗೆ. ಈಗ ನಮ್ಮ ಗ್ರಾಮದ ರಸ್ತೆ ಮಾರ್ಜಿನ್ ಈಗ ಅವ್ರದ್ದೇನ್ ಖಾತೆ ನಾವು ಅಳತೆ ಮಾಡಿದ್ರು ಅವ್ರದ್ದೇನಿದೆ ಅದೇ ಜಾಗ ಬರುತ್ತೆ. ಇನ್ನು ಉಳಿಕೆದು ಅಲ್ಲಿ ಇನ್ನೊಂದು ಸ್ವಲ್ಪ ಉಳಿಯುತ್ತೆ, ಅದು ರಸ್ತೆ ಮಾರ್ಜಿನ್ ಬರುತ್ತೆ. ಆ ರಸ್ತೆ ಮಾರ್ಜಿನ್ ಅಲ್ಲಿ ಇದನ್ನ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿದ್ದಾರೆ.
ಅದಕ್ಕೆ ನಾನು ಇವತ್ತು ಸಾಮಾನ್ಯ ಸಭೆ ಐತೆ. ಈ ಸಾಮಾನ್ಯ ಸಭೆಯಲ್ಲಿ ನಾನು ಅದನ್ನ ಪ್ರಸ್ತಾಪನೆ ಮಾಡಿ ತಹಸೀಲ್ದಾರ್ಗೆ ಪತ್ರ ಬರೆದು ಎಲ್ಲಾದ್ರೂ ಸರ್ಕಾರಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ಲಿಕ್ಕೆ ನಾನು ಜಾಗ ಕೊಡಿ ಅಂತ ನಾನು ಪತ್ರ ಮುಖಾಂತರ ಅವ್ರು ನಾನು ಕೇಳ್ಕೊಳ್ತೀನಿ ಅಂತ ನಾವು ನೆನ್ನೆನೇ ಹೇಳಿದ್ವಿ. ನಾಳೆನೂ ಒಂದ್ಸರಿ ಹೋಗಿ ಜಾಗಕ್ಕೆ ಅವ್ರದ್ದು ಏನೈತೆ ಅಳತೆ ಮಾಡಿ ಉಳಿಕೆಯದು ಅಲ್ಲಿ ರಸ್ತೆ ಮಾರ್ಜಿನ್ ಬರುತ್ತಂತ ನಾನು ಅದನ್ನೇ ಮಾಹಿತಿ ಸಾರ್ವಜನಿಕರಿಗೂ ನಾನು ಕೊಟ್ಟಿದ್ದೀನಿ. ಅದು ಖಾತೆ ಆಗೈತೆ. ಈ ಸ್ವಲ್ಪ ಅದು ಬೇರೆಯವ್ರ ಮುಖಾಂತರ ಅದು ಕಾನೂನು ಪ್ರಕಾರನೇ ಕ್ರಯ ಮಾಡ್ಕೊಂಡು ಸೇಲ್ ಮಾಡ್ಕೊಂಡು ಜಾಗ ಅವ್ರಿಗೆ ಖಾತೆ ಹೆಸರು ಆಗಿ ಹೋಗಿದೆ. ಈಗ ಈ ಉಳಿಕೆ ಇನ್ನೇನ್ ಬರುತ್ತೆ ಅದು ರಸ್ತೆ ಮಾರ್ಜಿನ್ ಇದೆ. ಈಗ ಇರೋದು ಚಿಕ್ಕ ಒಂದಲ್ಲಿ ಕಟ್ಟೋದಕ್ಕೂ ಆಗಲ್ಲ. ಅದು ಪಬ್ಲಿಕ್ಕಿಗೆ ಯೂಸ್ ಆಗುವಂತ ರಸ್ತೆ ಮಾರ್ಜಿನ್. ಅದು ಎಲ್ಲರಿಗೂ ಓಡಾಡ್ಲಿಕ್ಕೆ ರಸ್ತೆ ಮಾರ್ಜಿನ್. ಆ ಚಿಕ್ಕ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡ್ಲಿಕ್ಕೆ ಆಗಲ್ಲ. ಈಗ ಎಲ್ಲಾದ್ರೂ ನಾವು ಅದನ್ನೇ ಈಗ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲಾದ್ರೂ ಸರ್ಕಾರಿ ಜಾಗದಲ್ಲಿ ಜಾಗ ಇದ್ರೆ ಅದನ್ನ ಗುರುತಿಸ್ಕೊಡಿ ಅಂತ ನಾವು ತಹಸೀಲ್ದಾರ್ ಲೆಟರ್ ಮಾಡ್ತೀವಿ. ಏನಾದ್ರೂ ಸರ್ಕಾರಿ ಜಾಗ ಇದ್ರೆ ಅಲ್ಲಿ ಅಂಬೇಡ್ಕರ್ ಭವನ ಕಟ್ಲಿಕ್ಕೆ ನಾವು ಕ್ರಮ ಕೈಗೊಳ್ತೀವಿ. ಸರ್ಕಾರಿ ಜಾಗ ಇಲ್ಲ ಅಂದ್ರೆ ಈಗ ನೋಡ್ಬೇಕು ಸರಿ ಬೇರೆ ಏನು ತಹಸೀಲ್ದಾರ್ಗೆ ಪತ್ರ ಬರೆದು ಸೊಲ್ಯೂಷನ್ ಏನಂತ ನಾವು ಕೇಳ್ಬೇಕು. ಪಿಡಿಒ ಭರವಸೆ ನೀಡ್ತಾ ಇದ್ದಂತೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ವಾಪಸ್ ಪಡೆದುಕೊಂಡಿದ್ದು, ಕೊಟ್ಟ ಭರವಸೆ ಈಡೇರಿಸದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಂಜುಗುಂಟೆಯಿಂದ ವಿಜಯಕುಮಾರ್ ಅಂತ. ಇಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋಕ್ಕೆ ಅಂತೇಳಿ ಗಲಾಟೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರೋದು 10 ಅಡಿ ಜಾಗ. 10 ಅಡಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋಕ್ಕಾಗಲ್ಲ. ನಾವು ಪರಿಶಿಷ್ಟ ಜನಾಂಗದವರೇ. ಅಂಬೇಡ್ಕರ್ ಬಗ್ಗೆ ಭಾಳ ಅಭಿಮಾನ ಇದೆ ನಮಗೂ. ಅಂಬೇಡ್ಕರ್ ಭವನ ಮಾಡಬೇಕು ಅಂತ ನಮಗೂ ಮನಸ್ಸಾಕ್ಷಿಯಾಗಿ ನಮಗೂ ಈಗ 15 ವರ್ಷದಿಂದ ನಾವು ಮಾಡಬೇಕು ಎಂಬ ನಮ್ಮದು ದೃಢ ನಿರ್ಧಾರ. ಬಟ್ 10 ಅಡಿ ಜಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡೋಕ್ಕಾಗಲ್ಲ. ನಾವು ಸಮೇತ ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ಮನವಿ ಮಾಡ್ಕೊಳ್ಳೋದೇನೆಂದರೆ ಅಂಬೇಡ್ಕರ್ ಭವನ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿ ಮಾಡ್ಕೊಳ್ತೀವಿ. ಅವರಿಗೆ ಅಂಬೇಡ್ಕರ್ ಭವನಕ್ಕೆ ಆಗೋಷ್ಟು ಜಾಗ ಎಲ್ಲ ನಾವು ಗ್ರಾಮ ಠಾಣದಲ್ಲಿ ಒದಗಿಕೊಡ್ಬೇಕು, ಸೌಲಭ್ಯ ಮಾಡಿಕೊಡ್ಬೇಕಾಗಿ ಕಳಕಳಿಯ ಮನವಿ ಸ್ವಾಮಿ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.